ಅಲ್ಲೆಲ್ಲೆಲ್ಲೆಲ್ಲೇ ಇಂಥ ನಾಟಕನ, ಇಂಥ ಮಹಾಮೋಸನ. ಉಡುಪಿಯಲ್ಲಿ ನಡೆದ ಆ ಒಂದು ಹೈ ಡ್ರಾಮಾ ಈಗ ಇಡೀ ರಾಜ್ಯ ರಾಜಕಾರಣದಲ್ಲೇ ಹೆಬ್ಬಾವಿನಂತೆ ಸುರುಳಿ ಸುತ್ತಕೊಳ್ತಾ ಇದೆ. ಬೆಳಗಾವಿಯ ಸಿಂಹಿಣಿ ಅಂತಾನೆ ಫೇಮಸ್ ಆಗಿರೋ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಉಡುಪಿಯಲ್ಲಿ ಬುರ್ಖಾದಾರಿ ಮುಸ್ಲಿಂ ಮಹಿಳೆಯರು ಹಾಕಿದ ಟೋಪಿ ಇದೆಯಲ್ಲ, ಅದನ್ನ ನೋಡಿ ಇಡೀ ರಾಜ್ಯವೇ ಕಕ್ಕಾಬಿಕ್ಕಿಯಾಗಿದೆ. ಹೌದು ವೀಕ್ಷಕರೇ, ಒಬ್ಬ ಹಿಂದೂ ಮಹಿಳೆಗೆ ನ್ಯಾಯ ಕೊಡಿಸಿ ಅಂತ ಬುರ್ಖಾ ಧರಿಸಿ ಬಂದ ಇಬ್ಬರು ಮುಸ್ಲಿಂ ಮಹಿಳೆಯರು ಸಚಿವರ ಮುಂದೆ ಕಣ್ಣೀರು ಹಾಕಿದ್ರು. ಅದನ್ನ ನೋಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭಾವುಕರಾಗ್ಬಿಟ್ರು. ನೋಡಿ ನಮ್ಮ ಸೌಹಾರ್ದತೆ, ಮುಸ್ಲಿಂ ಮಹಿಳೆಯರು ಹಿಂದೂ ಮಹಿಳೆಗೆ ನ್ಯಾಯ ಕೇಳ್ತಿದ್ದಾರೆ ಅಂತ ಉಡುಪಿ ಬಿಜೆಪಿಗೆ ಬಿಟ್ಟಿ ಉಪದೇಶವನ್ನು ಕೊಟ್ಬಿಟ್ರು. ಇದು ನೋಡಿ, ಇದು ಹಿಂದೂ ಮುಸ್ಲಿಮು, ಅವ್ರ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ಇವರು ಹಿಂದೂಗಳು, ಮನೆಯಲ್ಲಿ ಯಾರು ಇಲ್ಲ ಅಂತ. ಇದು ನಮ್ಮ ಭಾರತ ದೇಶ, ಅದನ್ನ ಉಡುಪಿಯವರು ಕಲಿಬೇಕು, ಬಿಜೆಪಿಯವರು. ಆದ್ರೆ ಆ ಕಣ್ಣೀರಿನ ಕಥೆಯ ಹಿಂದಿರೋ ಅಸಲಿ ಸತ್ಯ ಈಗ ಬಯಲಾಗಿದೆ. ಸಚಿವೆಯನ್ನೇ ಯಾಮಾರಿಸಿದ ಆ ಬುರ್ಖಾದಾರಿ ಮುಸ್ಲಿಂ ಮಹಿಳೆಯರು ಯಾರು? ಸ್ವಂತ ತಾಯಿಯನ್ನೇ ನೆರೆಮನೆಯಾಕೆ ಅಂತ ಸುಳ್ಳು ಹೇಳಿದ್ದೇಕೆ? ನೋಡ್ತಾ ಹೋಗೋಣ ಈ ಇಂಟ್ರೆಸ್ಟಿಂಗ್ ರಿಪೋರ್ಟ್ನಲ್ಲಿ. ಘಟನೆಯನ್ನ ಸೂಕ್ಷ್ಮವಾಗಿ ಗಮನಿಸಿ. ಉಡುಪಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಲಿಡುತ್ತಿದ್ದಂತೆ ಇಬ್ಬರು ಮುಸ್ಲಿಂ ಮಹಿಳೆಯರು ಗಿರಿಜಾ ಶೆಟ್ಟಿಗಾರ್ ಅನ್ನೋ ವಯಸ್ಸಾದ ಹಿಂದೂ ಮಹಿಳೆಯನ್ನ ಕರ್ಕೊಂಡು ಬರ್ತಾರೆ. ಮೇಡಮ್, ಈ ಹಿಂದೂ ಮಹಿಳೆಗೆ ಅನ್ಯಾಯವಾಗಿದೆ, ನಾವೇ ಇವರನ್ನ ಸಾಕ್ತಾ ಇದ್ದೀವಿ, ನಾವೇ ನೆರೆಮನೆಯವರು ಅಂತ ಕಣ್ಣೀರು ಸುರಿಸ್ತಾರೆ. ಈ ಸೀನ್ ನೋಡಿದ್ದೇ ತಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೋಮು ಸೌಹಾರ್ದತೆಯ ಜ್ವರ ನೆತ್ತಿಗೇರಿ ಬಿಡುತ್ತೆ. ಘಟನೆಯ ಸತ್ಯಾಸತ್ಯತೆ ಏನು, ಬಂದವರು ಯಾರು ಅಂತ ತನಿಖೆ ಮಾಡೋ ಕನಿಷ್ಠ ಜ್ಞಾನವೂ ಇಲ್ಲದೆ ತಕ್ಷಣ ಮೈಕ್ ಹಿಡಿದು ಉಡುಪಿಯ ಹಿಂದೂಗಳ ವಿರುದ್ಧ, ಬಿಜೆಪಿ ನಾಯಕರ ವಿರುದ್ಧ ವಿಷಕಾರೋಕೆ ಶುರು ಮಾಡ್ತಾರೆ. ಇಡೀ ಉಡುಪಿಯಲ್ಲಿ ಏನೋ ಮಹಾ ಕೋಮು ದ್ವೇಷ ಇದೆ ಅಂತ ಈ ಮುಸ್ಲಿಂ ಮಹಿಳೆಯರೇ ಬಂದು ಹಿಂದೂಗಳನ್ನ ರಕ್ಷಿಸ್ತಾ ಇದ್ದಾರೆ ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಡ್ತಾರೆ. ಆದ್ರೆ ಅಧಿಕಾರದ ಅಮಲನಲ್ಲಿ ತಮಗೆ ಕಾದಿದ್ದ ಮಹಾಫಜೀತಿ ಇವರಿಗೆ ಗೊತ್ತಿರಲಿಲ್ಲ. ಯಾವಾಗ ಸಚಿವೆ ಹೆಬ್ಬಾಳ್ಕರ್ ಸೌಹಾರ್ದತೆಯ ಸೋಗಲಾಡಿತನ ಪ್ರದರ್ಶಿಸಿದ್ರೋ ಆಗ ಉಡುಪಿ ನಗರ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ನೀತಾ ಪ್ರಭು ಅಖಾಡಕ್ಕಿಳಿದು ಅಸಲಿ ಆಟಮ್ ಬಾಂಬ್ ಸಿಡಿಸಿದ್ದಾರೆ. ಇಡೀ ಸಮಾಜದ ಕಣ್ಣು ತೆರೆಸುವಂತಹ ಆ ಕರಾಳ ಸತ್ಯ ಈಗ ಹೊರಬಿದ್ದಿದೆ. ವೀಕ್ಷಕರೇ, ಕಿವಿಗೊಟ್ಟು ಕೇಳಿ. ಆ ವೃದ್ಧೆ ಹಿಂದೂ ಮಹಿಳೆ ಗಿರಿಜಾ ಶೆಟ್ಟಿಗಾರ್ ಅವರನ್ನ ಕರೆದುಕೊಂಡು ಬಂದು ನಾವು ನೆರೆಮನೆಯವರು ಅಂತ ಸಚಿವೆಗೆ ಬಿಗ್ ಟೋಪಿ ಹಾಕಿದ ಆ ಬುರ್ಖಾದಾರಿ ಮಹಿಳೆ ಬೇರೆ ಯಾರೂ ಅಲ್ಲ, ಸ್ವತಃ ಆ ಹಿಂದೂ ವೃದ್ಧೆಯೇ ಹೆತ್ತ ಮಗಳು. ಹೌದು, ಹಿಂದೂ ಧರ್ಮದಿಂದ ಇಸ್ಲಾಂಗೆ ಮತಾಂತರವಾಗಿ ಬುರ್ಖಾ ಧರಿಸಿರೋ ಸ್ವಂತ ಮಗಳೇ ತಾಯಿಯನ್ನ ಕರ್ಕೊಂಡು ಬಂದು ಸಚಿವೆಯ ಮುಂದೆ ಹಸಿ ಹಸಿ ಸುಳ್ಳು ಹೇಳಿದ್ದಾಳೆ. ಎಂಥ ದುರಂತ ಇದು! ಕೇವಲ ಧರ್ಮ ಬದಲಾದ ತಕ್ಷಣ ಹೆತ್ತ ತಾಯಿಯನ್ನೇ ಇಡೀ ಸಮಾಜದ ಮುಂದೆ ನೆರೆಮನೆಯಾಕೆ ಅಂತ ಕರೆಯೋ ಮಟ್ಟಿಲೆ ಇವರ ರಕ್ತ ಅಷ್ಟೊಂದು ತಣ್ಣಗಾಗ್ಬಿಡುತ್ತಾ? ಕೇವಲ ಬಿಜೆಪಿಯನ್ನ ಹೀಯಾಳಿಸೋಕೆ ಸ್ವಂತ ತಾಯಿಯನ್ನೇ ದಾಳವಾಗಿ ಬಳಸಿಕೊಂಡ ಈ ಬುರ್ಖಾದಾರಿಗಳ ಅಸಲಿ ಮುಖ ಈಗ ಬಯಲಾಗಿದೆ. ಇನ್ನು ಬಿಜೆಪಿ ನಾಯಕಿ ನೀತಾ ಪ್ರಭು ಅವರು ಸಚಿವೆಗೆ ನೇರವಾಗಿಯೇ ವಾರ್ನಿಂಗ್ ಕೊಟ್ಟಿದ್ದಾರೆ. ಬೆಳಗಾವಿಯಿಂದ ಟೂರಿಸ್ಟ್ ತರ ಉಡುಪಿಗೆ ಬಂದು ಹೋಗೋ ಸಚಿವರಿಂದ ನಾವೇನು ಸೌಹಾರ್ದತೆ ಕಲಿಬೇಕಾಗಿಲ್ಲ, ಬಿಟ್ಟಿ ಪ್ರಚಾರಕ್ಕಾಗಿ ಬಿಜೆಪಿಯನ್ನ ಟೀಕಿಸೋದನ್ನ ಮೊದಲು ನಿಲ್ಲಿಸಿ ಅಂತ ಸಿಂಹಗರ್ಜನೆ ಮಾಡಿದ್ದಾರೆ. ಹಿಂದೆ ಇದೇ ಉಡುಪಿಯ ಕಾಲೇಜುಗಳಲ್ಲಿ ಹಿಜಾಬ್ ಗಲಾಟೆ ಮಾಡಿ ದೇಶದ ಶಿಕ್ಷಣ ವ್ಯವಸ್ಥೆಗೆ ಬೆಂಕಿ ಹಚ್ಚೋಕೆ ನೋಡಿದ ಇದೇ ಮಾನಸಿಕತೆಯ ಜನ ಇವತ್ತು ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಟೋಪಿ ಹಾಕಿದ್ದಾರೆ ಅಂದ್ರೆ ಇವರ ನೆಟ್ವರ್ಕ್ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಿದೆ ಅಂತ ನೀವೇ ಯೋಚಿಸಿ. ಉಡುಪಿಯ ಬಿಜೆಪಿ ನಾಯಕರು ಎಂದೂ ಜಾತಿ ಧರ್ಮ ನೋಡಿ ಕೆಲಸ ಮಾಡಿಲ್ಲ. ಆದ್ರೆ ಸೌಹಾರ್ದತೆಯ ಹೆಸರಿನಲ್ಲಿ ಮತಾಂತರ ಮಾಡುವ ದೇಶ ವಿರೋಧಿ ಶಕ್ತಿಗಳ ವಿರುದ್ಧ ಎಂದಿಗೂ ರಾಜಿ ಮಾಡಿಕೊಳ್ಳಲ್ಲ ಅಂತ ಉಡುಪಿಯ ಗಂಡುಗಳಿಗಳು ಸ್ಪಷ್ಟಪಡಿಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಇಂಥ ಮತಾಂತರಿಗಳ ನಾಟಕಕ್ಕೆ ಮರುಳಾಗಿ ಹಿಂದೂಗಳನ್ನ ನಿಂದಿಸೋದು ನಿಮ್ಮ ಸಚಿವ ಸ್ಥಾನಕ್ಕೆ ಗೌರವ ತರುತ್ತಾ? ವೀಕ್ಷಕರೇ, ರಾಜಕೀಯ ಲಾಭಕ್ಕಾಗಿ ಮತ್ತು ಧರ್ಮದ ಓಲೈಕೆಗಾಗಿ ಹೆತ್ತ ತಾಯಿಯನ್ನೇ ನೆರೆಮನೆಯವಳು ಅಂತ ಜಗತ್ತಿಗೆ ಸುಳ್ಳು ಹೇಳಿದ ಈ ಬುರ್ಖಾದಾರಿಗಳ ಕೃತ್ಯಕ್ಕೆ ಯಾವ ಶಿಕ್ಷೆ ಕೊಡಬೇಕು? ಸತ್ಯ ತಿಳಿಯದೆ ಕಣ್ಣು ಮುಚ್ಚಿಕೊಂಡು ಸೌಹಾರ್ದತೆಯ ಬಿಟ್ಟಿ ಪಾಠ ಮಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉಡುಪಿಯ ಜನರ ಕ್ಷಮೆ ಕೇಳಬೇಕಾ ಬೇಡ್ವಾ?
ನಿಮ್ಮ ರಕ್ತದಲ್ಲಿ ನಿಜವಾದ ನ್ಯಾಯದ ಕಿಚ್ಚಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಆಕ್ರೋಶವನ್ನ ದಾಖಲಿಸಿ. ಸತ್ಯವನ್ನು ಸಮಾಜದ ಮುಂದೆ ತರು ಇಂಥ ಜಾಗೃತ ವಿಡಿಯೋಗಳಿಗಾಗಿ ನಮ್ಮ ಒಳಧ್ವನಿ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜಾಗೃತಿ ಮೂಡಿಸಿ.